ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಕಲಿಯೋಣ ಪ್ರೋನೌನ್ ಅಂದರೆ ಏನು ಅಂತ. ಪಾಠವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಾಠ ಮುಗಿದಾದ ನಂತರ ನಿಮ್ಮ ಡೌಟ್ಸನ್ನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಎಲ್ಲ ಡೌಟ್ಸನ್ನು ಕೂಡ ಕ್ಲಿಯರ್ ಮಾಡ್ತೇನೆ. ನಿಮ್ಮ ಆಪ್ತರೊಂದಿಗೆ, ಇಂಗ್ಲಿಷ್ ಕಲಿಯಲು ಇಂಟ್ರೆಸ್ಟ್ ಇದ್ದವರೊಂದಿಗೆ ಇದನ್ನು ಶೇರ್ ಮಾಡಿ. ಡಿಯರ್ ಫ್ರೆಂಡ್ಸ್, ಪ್ರೋನೌನ್ ಅಂದರೆ ಏನು? ಪ್ರೋನೌನ್ ಅಂದರೆ ಇಟ್ ಈಸ್ ಅ ವರ್ಡ್ ವಿಚ್ ಇಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್ ಇನ್ ಅ ಸೆಂಟೆನ್ಸ್ ಟು ಅವಾಯ್ಡ್ ದ ಫ್ರೀಕ್ವೆಂಟ್ ಯೂಸ್ ಆಫ್ ಅ ನೌನ್ ಅಂತ ಹೇಳಬಹುದು. ನಾಮಪದದ ಬದಲಾಗಿ, ನಾಮಪದವನ್ನು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋದರ ಬದಲಾಗಿ ಸೇಮ್ ಮೀನಿಂಗ್ ಕೊಡಲಿಕ್ಕೆ ಉಪಯೋಗ ಮಾಡುವಂತಹ ಪದಕ್ಕೆ ನಾವು ಪ್ರೋನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮುತ್ತುರಾಜ್ ಈಸ್ ಆನ್ ಇಂಗ್ಲಿಷ್ ಟೀಚರ್. ಮುತ್ತುರಾಜ್ ಈಸ್ ಎನ್ ಇಂಗ್ಲಿಷ್ ಕೋಚ್. ಹಿ ಈಸ್ ಫ್ರಮ್ ಹುಬ್ಳಿ. ನೋಡಿ, ಫಸ್ಟ್ ನಾವು ಮುತ್ತುರಾಜ್ ಅಂತ ಹೇಳಿದ್ವಿ, ಸೆಕೆಂಡ್ ಅದ್ರ ಜಾಗದಲ್ಲಿ ಹಿ ಅಂತ ಉಪಯೋಗ ಮಾಡಿದ್ವಿ. ಮೀನಿಂಗ್ ಮಾತ್ರ ಸೇಮ್ ಕೊಡುತ್ತೆ, ಆದರೆ ಮುತ್ತುರಾಜ್ ಅನ್ನೋದನ್ನು ಉಪಯೋಗ ಮಾಡೋದ್ರ ಬದಲಾಗಿ ಹಿ ಅಂತ ಉಪಯೋಗ ಮಾಡಿದ್ವಿ. ಇದರಲ್ಲಿ 7 ಥರ ನಿಮಗೆ ಪ್ರೋನೌನ್ಗಳು ಕಂಡು ಬರ್ತವೆ. ಪರ್ಸನಲ್ ಪ್ರೋನೌನ್ ಅಂತ ಮೊದಲನೇದಾಗಿ ಪ್ರೋನೌನ್ ನಾವು ಕಲಿತೀವಿ. ಫಾರ್ ಎಕ್ಸಾಂಪಲ್, ಇದು ವೈಯಕ್ತಿಕವಾದಂಥ ಪ್ರೋನೌನ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ವ್ಯಕ್ತಿಗಳಿಗೆ, ಈ ಪರ್ಸನಲ್ ಆಗಿ ವ್ಯಕ್ತಿಗಳಿಗೆ ನಾವು ಇಂಡಿಕೇಟ್ ಮಾಡಲಿಕ್ಕೆ ನಾವು ಇದನ್ನು ಉಪಯೋಗ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಐ, ವಿ, ಯು, ದೇ, ಹಿ, ಶಿ, ಇಟ್. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗಳಿಗೆ ಐಡೆಂಟಿಫೈ ಮಾಡಲಿಕ್ಕೆ ಈ ನಾವು ಪರ್ಸನಲ್ ಪ್ರೋನೌನನ್ನು ಉಪಯೋಗ ಮಾಡ್ತೀವಿ. ಐ ಆಮ್ ಅ ಟೀಚರ್. ಹಿ ಈಸ್ ಮೈ ಸ್ಟೂಡೆಂಟ್. ಶಿ ಈಸ್ ವಾಕಿಂಗ್ ಆನ್ ದ ರೋಡ್. ಇಲ್ಲಿ ಇವುಗಳೆಲ್ಲ ನಾವು ಪರ್ಸನಲ್ ಪ್ರೋನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋದು ಡೆಮಾನ್ಸ್ಟ್ರೇಟಿವ್ ಪ್ರೋನೌನ್ ಅಂತ. ಫಾರ್ ಎಕ್ಸಾಂಪಲ್, ಸೂಚಕಗಳು ಈ ಸೂಚನೆ ಮಾಡ್ತವೆ, ಇದು ಅದು ಅಂತ. ದಿಸ್, ದ್ಯಾಟ್, ದೀಸ್, ದೋಸ್ ಇವೇನು ಮಾಡ್ತವೆ ಅಂದರೆ ಸೂಚನೆ ಮಾಡ್ತವೆ. ದಿಸ್ ಈಸ್ ಅ ಬ್ಯೂಟಿಫುಲ್ ಪಾಟ್. ದಟ್ ಈಸ್ ಮೈ ಕಾರ್. These are my students. Those are the trees. ಇವುಗಳಿಗೆ ಏನಂತೀವಿ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೋನೌನ್ ಅಂತ ಹೇಳ್ತೀವಿ. ಇವುಗಳೇನು ಮಾಡ್ತಾವೆ ಅಂದರೆ ಪ್ರೋನೌನ್ ಸೂಚನೆಯನ್ನು ಕೊಡ್ತವೆ, ಇದು ಅಂತ ಇಂಡಿಕೇಟ್ ಮಾಡ್ತವೆ. ಮುಂದೆ ಬರೋದು ಪೊಸೆಸಿವ್ ಪ್ರೋನೌನ್ ಅಂತ. ಪೊಸೆಸಿವ್ ಸ್ವಾಮ್ಯತೆ, ನನ್ನದು, ಅವನದು, ಅವಳದು, ಇವರದು, ಅವರದು ಅಂತ ಹೇಳೋದಕ್ಕೆ ನಾವೇನಂತೀವಿ? ಪೊಸೆಸಿವ್ ಪ್ರೋನೌನ್ ಅಂತ ಹೇಳ್ತೀವಿ. ಇಟ್ ಈಸ್ ಮೈನ್. ದಿಸ್ ಟೇಬಲ್ ಈಸ್ ಮೈನ್. ಇದು ನನ್ನ ಟೇಬಲ್. ಪೊಸೆಸಿವ್ನೆಸ್ ಹೇಳ್ತೀವಿ. ದಿಸ್ ಬುಕ್ ಈಸ್ ದೇರ್ಸ್. ಇದು ಅವರ ಪುಸ್ತಕ. ಪೊಸೆಸಿವ್ನೆಸ್ ಅನ್ನು ಹೇಳ್ತೀವಿ. ದ್ಯಾಟ್ ಬಿಲ್ಡಿಂಗ್ ಈಸ್ ಮೈನ್. ದೀಸ್ ಚೇರ್ಸ್ ಆರ್ ಮೈನ್. ದೀಸ್ ಬುಕ್ಸ್ ಆರ್ ಹಿಸ್. ದಿಸ್ ಹೌಸ್ ಈಸ್ ಆರ್ಸ್. ಡಿಯರ್ ಫ್ರೆಂಡ್ಸ್, ಇದಕ್ಕೆ ನಾವು ಪೊಸೆಸಿವ್ ಪ್ರೋನೌನ್ ಅಂತ ಹೇಳ್ತೀವಿ. ಮುಂದೆ ಬರೋದು ರಿಫ್ಲೆಕ್ಸಿವ್ ಪ್ರೋನೌನ್ ಅಂತ. ಇದಕ್ಕೆ ಸ್ವನಿರ್ದೇಶಕ ಸರ್ವನಾಮ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇದು ಸಾಮಾನ್ಯವಾಗಿ ಕೊನೆಗೆ ಸೆಲ್ಫ್ ಅಥವಾ ಸೆಲ್ವ್ಸ್ ನಿಂದ ಎಂಡ್ ಆಗುತ್ತೆ. ಎಕ್ಸಾಂಪಲ್ಸ್, ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಆರ್ ಸೆಲ್ವ್ಸ್, ಯುವರ್ ಸೆಲ್ವ್ಸ್, ದೆಮ್ ಸೆಲ್ವ್ಸ್. ಈ ಥರ ಶಬ್ದಗಳು ಇಲ್ಲಿ ನಾವು ಉಪಯೋಗ ಮಾಡ್ತೀವಿ. ಸಾಮಾನ್ಯವಾಗಿ ಬಹಳ ಜನ ಮಿಸ್ಟೇಕ್ ಮಾಡುವಂಥ ಒಂದು ಎಕ್ಸಾಂಪಲ್ನ ನಾನು ಇಲ್ಲಿ ಹೇಳ್ತೇನೆ. ಇಂಟ್ರಡ್ಯೂಸ್ ಮಾಡ್ಕೋಬೇಕು ನಿಮ್ಮಷ್ಟಕ್ಕೆ ನೀವು ಅಂತ ಹೇಳಿದಾಗ ನಾವು ಬಹಳಷ್ಟು ಜನ ಹಿಂಗೆ ಸ್ಟಾರ್ಟ್ ಮಾಡ್ತೀವಿ. ಹಲೋ ಎವ್ರಿವನ್, ಮೈ ಸೆಲ್ಫ್ ಮುತ್ತುರಾಜ್, ಮೈ ಸೆಲ್ಫ್ ರಮೇಶ್, ಮೈ ಸೆಲ್ಫ್ ಸುರೇಶ್. ಕೇಳಿದರೆ ಇವೆಲ್ಲ ಈ ಥರ ನೀವು ಮಾತಾಡಬೇಕಾದಾಗ ಇಲ್ಲಿ ನಾವು ರಿಫ್ಲೆಕ್ಸಿವ್ ಪ್ರೋನೌನನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀವು ಇಂಟ್ರಡ್ಯೂಸ್ ಮಾಡ್ಕೋಬೇಕಾದ್ರೆ ಯಾವಾಗಲೂ ನೀವು ಮೈ ನೇಮ್ ಇಸ್ ಮುತ್ತುರಾಜ್ ಅಂತ ಹೇಳಬೇಕು. ಅದರ್ವೈಸ್ ಐ ಆಮ್ ಮುತ್ತುರಾಜ್ ಅಂತ ಹೇಳಬಹುದು. ಈ ಮೈಸೆಲ್ಫ್, ಯುವರ್ ಸೆಲ್ಫ್ ಈ ಥರ ರಿಫ್ಲೆಕ್ಸಿವ್ ಪ್ರೋನೌನ್ಗೆ ಹೇಗೆ ಕಲಿಬೇಕು? ಎಕ್ಸಾಂಪಲ್ಸ್ ಕೊಡಬೇಕಂದ್ರೆ, ಲೆಟ್ಸ್ ಸೇ ದರ್ ಇಸ್ ನೋ ಒನ್ ಇನ್ ದ ಹೌಸ್. ಐ ಕುಕ್ ಫುಡ್ ಮೈ ಸೆಲ್ಫ್. ನೋ ಒನ್ ಡ್ರಾಪ್ ಮೀ ಟು ದಿಸ್ ಪ್ಲೇಸ್. ಐ ಕೇಮ್ ಮೈ ಸೆಲ್ಫ್. ನೋ ಒನ್ ಹೆಲ್ಪ್ ಮೀ ಟು ಪರ್ಚೇಸ್ ದಿಸ್ ಬಿಲ್ಡಿಂಗ್. ಐ ಬಾಟ್ ಇಟ್ ಮೈ ಸೆಲ್ಫ್. ಶಿ ವೆಂಟ್ ಹರ್ ಸೆಲ್ಫ್. ದೇ ಕೇಮ್ ದೆಮ್ಸೆಲ್ವ್ಸ್. ಯು ರೈಟ್ ಯುವರ್ ಸೆಲ್ಫ್. ಈ ಥರ ಶಬ್ದಗಳಿಗೆ ನಾವೇಂತೀವಿ? ರಿಫ್ಲೆಕ್ಸಿವ್ ಪ್ರೋನೌನ್ ಅಂತ ಹೇಳ್ತೀವಿ. ಮುಂದೆ ಬರೋದು ಇಂಟರೋಗೇಟಿವ್ ಪ್ರೋನೌನ್. ಹಾಗಂದ್ರೆ ಪ್ರಶ್ನಾರ್ಥಕ ಸರ್ವನಾಮ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಶಬ್ದ WH ಅಥವಾ HOW ಇಂದ ಸ್ಟಾರ್ಟ್ ಆದರೆ ಇದಕ್ಕೆ ನಾವು ಇಂಟ್ರೋಗೇಟಿವ್ ಪ್ರೋನೌನ್ ಅಂತ ಹೇಳ್ತೀವಿ. ವಾಟ್, ವೇರ್, ವೆನ್, ವೈ, ಹೌ ಮೆನಿ, ಹೌ ಫಾರ್, ಹೌ ಮಚ್, ಆಲ್ ದಿಸ್, ಹೌ ಫ್ರೀಕ್ವೆಂಟ್ಲಿ, ಇವುಗಳಿಗೆ ಏನಂತೀವಿ? ಇಂಟರೋಗೇಟಿವ್ ಪ್ರೋನೌನ್, ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್? ವೇರ್ ಈಸ್ ಯುವರ್ ಬ್ರದರ್? How is your mother? How many students are there in the class? ಇವುಗಳಿಗೆಲ್ಲ ನಾವೇನಂತೀವಿ ಅಂದರೆ ಪ್ರಶ್ನಾರ್ಥಕ ಸರ್ವನಾಮ, ಇಂಟರೋಗೇಟಿವ್ ಪ್ರೋನೌನ್ ಅಂತ ಹೇಳ್ತೀವಿ. ಮುಂದೆ ಬರೋದು ರಿಲೇಟಿವ್ ಪ್ರೋನೌನ್ ಅಂತ. ಇದಕ್ಕಿಂತ ಮುಂಚೆ ಕಲ್ತಿರುವಂಥ ಪ್ರೋನೌನ್ಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಿಚ್, ರಿಲೇಷನ್ನ ಕಂಪೇರ್ ಮಾಡಿ ಹೇಳೋದು. ಹೂಸ್ ಬುಕ್ ಈಸ್ ದಿಸ್ ಅಂತ ಹೇಳ್ತೀವಿ. ಇದು ಯಾರದು,
ಕಂಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಚ್ ಮೊಬೈಲ್, ವಿಚ್ ಐಫೋನ್ ಡು ಯು ಯೂಸ್ ಕಂಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೂಸ್ ಹೌಸ್ ಈಸ್ ದಿಸ್, ಈ ಥರ ಸೆಂಟೆನ್ಸ್ಗಳಿಗೆ ನಾವೇನಂತೀವಿ ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಮುಂದೆ ನಾವು ಕಲಿಯೋದು ಇನ್ಡೆಫಿನಿಟ್ ಪ್ರೊನೌನ್, ಅಂದರೆ ಅನಿರ್ದಿಷ್ಟ ಸರ್ವನಾಮ ಅಂದಂಗೆ. ಇಲ್ಲಿ ಸ್ಪೆಸಿಫಿಕ್ ಆಗಿರುವಂಥ ವ್ಯಕ್ತಿ, ಸ್ಪೆಸಿಫಿಕ್ ಆಗಿರುವಂಥ ವಸ್ತು ಏನು ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ಸಮ್ ಒನ್ ಈಸ್ ವೇಟಿಂಗ್ ಫಾರ್ ಯು ಔಟ್ಸೈಡ್, ಯಾರಂತ ಗೊತ್ತಿಲ್ಲ, ಸಮ್ ಒನ್. ಐ ವಾಂಟ್ ಟು ಈಟ್ ಸಮಥಿಂಗ್, ಏನು ತಿನ್ಬೇಕು ಗೊತ್ತಿಲ್ಲ, ಬಟ್ ಸಮಥಿಂಗ್, ರೈಟ್? ಈ ಥರ ಸಮ್ ಒನ್, ಸಮಥಿಂಗ್, ಸಮ್ವೇರ್, ಹಿ ವೆಂಟ್ ಸಮ್ವೇರ್, ಎಲ್ಲೋದ ಗೊತ್ತಿಲ್ಲ, ಹಿ ವೆಂಟ್ ಸಮ್ವೇರ್. ಸ್ಪೆಸಿಫಿಕ್ ಆಗಿರುವಂಥ ಒಂದು ನಿಮಗೆ ನಾಮಪದ ಅಥವಾ ಇಲ್ಲಿ ಸಿಗೋದಿಲ್ಲ. ಇದಕ್ಕೆ ನಾವು ಅನಿರ್ದಿಷ್ಟವಾದಂಥ ಸರ್ವನಾಮ ಅಂತ ಹೇಳ್ತೀವಿ, ಇನ್ಡೆಫಿನಿಟ್ ಪ್ರೊನೌನ್ ಅಂತ ಹೇಳ್ತೀವಿ. ಇದರ ಸಂಬಂಧಪಟ್ಟಿರುವಂತಹ ಎಲ್ಲ ಎಕ್ಸಾಂಪಲ್ಸ್ಗಳನ್ನ ನಾನು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿದ್ದೇನೆ. ಎಲ್ಲ ಥರದ ಪ್ರೊನೌನ್ಸ್ಗಳ ಬಗ್ಗೆ ಕೂಡ ನಾನು ವಿತ್ ಎಕ್ಸಾಂಪಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇನೆ. ಸೊ ದಯವಿಟ್ಟು ತಾವು ಡಿಸ್ಕ್ರಿಪ್ಷನಲ್ಲಿರೋ ಒಂದು ನೋಟ್ಸನ್ನು ತಗೊಳ್ಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನಾದರೂ ಡೌಟ್ ಇದ್ದರೆ, ಸರ್ವನಾಮಗಳ ಬಗ್ಗೆ, ಪ್ರೊನೌನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಕಮೆಂಟ್ನಲ್ಲಿರುವಂಥ ಮೆನ್ಷನ್ನ ಓದಿ, ನಾನು ಕಮೆಂಟ್ನಲ್ಲಿ ಬರೆದಿರೋದನ್ನು ಓದಿ ನಿಮಗೆ ಇದರ ಬಗ್ಗೆ ಪೂರ್ತಿಯಾಗಿ ರಿಪ್ಲೈ ಮಾಡ್ತೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೈ ಚಾನಲ್ ರೈಟ್ ನಾವ್.